ರೆವಿನ್ಯೂ ಸೈಟ್ನಲ್ಲಿ ಮನೆ ಕಟ್ಟಿದ್ರೆ ಇನ್ನು ಕರೆಂಟ್ ಸಂಪರ್ಕ ಸಿಗದೆ ಇಲ್ಲ. ಓಸಿ ಇರುವಂತ ಕಟ್ಟಡಗಳಿಗೆ ಮಾತ್ರ ವಿದ್ಯುತ್. ಕೆಇಆರ್ಸಿ ಸೂಚನೆಯಂತೆ ಬೆಸ್ಕಾಂ ಆದೇಶ, ಇತರೆ ಎಸ್ಕಾಂಗಳಿಂದಲೂ ಕೂಡ ಶೀಘ್ರ ಪ್ರಕಟ. ಏನಿದು ಆದೇಶ ಅಂತ ನಾವು ನೋಡೋದಾದ್ರೆ, ನಕ್ಷೆ ಮಂಜೂರಾತಿ, ಓಸಿ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ತು ನೀರು ಸಂಪರ್ಕ ನೀಡದಂತೆ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅದರ ಬೆನ್ನಲ್ಲೇ ಓಸಿ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ನೀಡಬಾರದು ಅಂತ ಎಸ್ಕಾಂಗಳಿಗೆ ಕೆಇಆರ್ಸಿಯಿಂದ ತಾಕೀತು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಕೆಇಆರ್ಸಿ ಆದೇಶ ಪಾಲಿಸೋಕೆ ಅಧಿಕಾರಿಗಳಿಗೆ ಬೆಸ್ಕಾಂ ಏಪ್ರಿಲ್ 4ರಂದು ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಇದೇ ರೀತಿಯ ಆದೇಶ ಮಂಗಳೂರು, ಹುಬ್ಬಳ್ಳಿ, ಚಾಮುಂಡೇಶ್ವರಿ, ಕಲಬುರಗಿ, ಹುಕ್ಕೇರಿ ನಿಗಮಗಳಿಂದಲೂ ಕೂಡ ಪ್ರಕಟ ಆಗಿದೆ. ಇದು ಆದೇಶ ಆಗಿರೋದು. ಪರಿಣಾಮ ಏನು ಅನ್ನೋದು ಸಹಜವಾಗಿರುವಂತಹ ಪ್ರಶ್ನೆ. ಪರಿಣಾಮ ನಾವು ನೋಡೋದಾದ್ರೆ, ಕಂದಾಯ ನಿವೇಶನ ಅಥವಾ ಬಿ ಖಾತಾ ನಿವೇಶನಗಳಿಗೆ ನಕ್ಷೆ ಮಂಜೂರಾತಿಯನ್ನು ಕೊಡೋ ಹಾಗಿಲ್ಲ. ನಕ್ಷೆ ಮಂಜೂರಾತಿಗೆ ಆಗದ ಕಾರಣ ಸ್ವಾಧೀನಾನುಭವ ಪತ್ರವೂ ಕೂಡ ಆ ಕಟ್ಟಡಗಳಿಗೆ ಸಿಗೋದಿಲ್ಲ. ಪರಿಣಾಮ ನಿರ್ಮಾಣ ಹಂತದಲ್ಲಿರುವಂತಹ ಮುಂದೆ ನಿರ್ಮಿಸುವಂತ ಕಟ್ಟಡಗಳಿಗೆ ವಿದ್ಯುತ್ ಸಿಗೋದು. ನಕ್ಷೆ ಮಂಜೂರಾತಿ ಇಲ್ಲದೆ ಇದ್ರೆ ಬೆಂಗಳೂರಿನಲ್ಲಿ ಇನ್ನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ. ಇದರಿಂದ ನಿರ್ಮಾಣ ಚಟುವಟಿಕೆಗೆ ಬ್ರೇಕ್ ಬೀಳುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅನ್ನೋದು ಹೇಳಲಾಗ್ತಾ ಇದೆ. ರೆವಿನ್ಯೂ ಸೈಟ್ ನಲ್ಲಿ ಮನೆ ಕಟ್ಟಿದ್ರೆ ಕರೆಂಟ್ ಸಂಪರ್ಕವನ್ನು ಕೊಡೋದೇ ಇಲ್ಲ ಅಂತ ಒಂದಷ್ಟು ರೂಲ್ಸ್ ಗಳನ್ನ ಜಾರಿಗೆ ತರಲಾಗ್ತಾ ಇದೆ. ಸೊ ಆ ರೂಲ್ಸ್ ನ ಆದೇಶವನ್ನ ಇದೀಗ ಹೊರಡಿಸಲಾಗಿದೆ.